ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ, ಈ ರೀತಿ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಹಾಗೆ ನೋಡ್ಬೋದು ಅಂತ ಹೇಳ್ತಾ, ಸ್ನೇಹಿತರೆ ಈ ಸುದ್ದಿಯಲ್ಲಿ ಮನುಷ್ಯನಿಗೆ, ಮಾನವನಿಗೆ ಹೀಗಿರುವ ಸಮಾಜದಲ್ಲಿ ಕೆಟ್ಟ ದೃಷ್ಟಿಯಲ್ಲಿ ನೋಡುವಂತಹ, ಒಬ್ಬರಿಂದ ಒಬ್ಬರು ನೋಡಿದ್ರೆ ಆಗದೇ ಇರೋವರು, ಆಸ್ತಿ ಪಾಸ್ತಿಗಾಗಿ ವಿರುದ್ಧವಾಗಿ ಇಟ್ಕೊಂಡು ಸಾಯಿಸೋರಿಗೆ, ಇಲ್ಲ ಯಾವುದಾದ್ರೂ ಒಂದು ದೇಶ ಇಟ್ಕೊಂಡು ಇಷ್ಟ ಬಂದಂಗೆ ಒಬ್ಬ ಮನುಷ್ಯನಿಗೆ ಸಾಯಿಸುವಂಥವ್ರಿಗೆ ಸಂದೇಶ ಕೊಡುವಂಥ ಸುದ್ದಿ ಇದು. ಹಾಗೆ ಒಬ್ಬ ಮನುಷ್ಯ ಸತ್ತೋದ ಮೇಲೆ ಆತನ ಆತ್ಮ ಏನೆಲ್ಲ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಈ ಸುದ್ದಿ ಮಾಡಿದ್ದೀನಿ. ನಾನು ದಯಮಾಡಿ ಪೂರ್ತಿ ವಿಡಿಯೋನನ್ನು ಕೇಳಿ ಅಂತ ಹೇಳ್ತಾ, ಸ್ನೇಹಿತರೆ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ, ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮೇಲೆ ಆತನ ದೇಹಕ್ಕೆ ಮಾತ್ರ ಒಂದು ವಯಸ್ಸಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ದೇಹಕ್ಕೆ ಮಾತ್ರ ವಯಸ್ಸಿರುತ್ತೆ, ಆದರೆ ಆತನ ಆತ್ಮಕ್ಕೆ, ಆ ಮನಸ್ಸಿಗೆ, ಆತ್ಮಕ್ಕೆ ಯಾವುದೇ ರೀತಿಯ ಒಂದು ವಯಸ್ಸು ಅನ್ನೋದು ಇರೋಲ್ಲ. ಯಾಕೆಂತ ಹೇಳಿದ್ರೆ ಮನುಷ್ಯ ಹುಟ್ಟಿದ ಮೇಲೆ 50, 60, 20, 100 ವರ್ಷ ಬದುಕಂದರೆ ಆತನ ಮನಸ್ಸಲ್ಲಿ 20 ವರ್ಷ ದಾಟಿದೆ ಅಂದರೆ ಆತ ಏನೇನೋ ಮಾಡಬೇಕಂತ ಹೇಳಿ ಆತನ ಜ್ಞಾನ ಅಭಿವೃದ್ಧಿಯಾಗಿ ಏನೇನೋ ಯೋಚನೆಗಳು ಮಾಡಿ, ಏನೇನೋ ಸಾಧನೆಗಳ ಬಗ್ಗೆ ಕೆಲವರು ಯೋಚನೆ ಮಾಡ್ತಿರ್ತಾರೆ. ಇನ್ನು ಕೆಲವೊಂದು ದ್ವೇಷಗಳನ್ನು ಕಟ್ಕೊಂಡು ಆ ದ್ವೇಷಗಳನ್ನು ಸಾಧನೆ ಮಾಡಬೇಕು ಅಂತ ಏನೋ ಒಂದು ಆತನ ಮನಸ್ಸು ಅನ್ನೋದು ಕುಣಿದಾಡ್ತಾ ಇರುತ್ತೆ. ನೀವು ಗಮನಿಸಿ ಬೇಕಾದ್ರೆ ಅತಿ ವೇಗವಾಗಿ ಚಲಿಸೋದು ಇಡೀ ಪ್ರಪಂಚದಲ್ಲಿ ಯಾವುದಂದರೆ ಅದು ಕೇವಲ ನಮ್ಮ ಮನುಷ್ಯನಲ್ಲಿರುವಂಥ ಮನಸ್ಸು ನೋಡಿ. ಈಗ ನಾವು ಇಲ್ಲಿ ಕೂತ್ಕೊಂಡಿರ್ತೀವಿ, ನಮ್ಮ ಮನಸ್ಸು ಸಡನ್ಲಿ ದೆಹಲಿಯಲ್ಲಿ ಒಂದು ಆಗ್ರಾ ಕಡೆ, ದೆಹಲಿಯಲ್ಲಿ ಇರುವಂತಹ ಒಂದು ವಸ್ತು ನೋಡಬೇಕು ಅಂತ ಅಲ್ಲಿ ಪಾರ್ಲಿಮೆಂಟ್ ಹೊರಟೋಗ್ಬಿಡುತ್ತೆ. ಅಲ್ಲಿರೋ ಮನಸ್ಸು ಸಡನ್ಲಿ ಬೇಕಾದ ಸೆಕೆಂಡ್ಸಲ್ಲಿ ಕೂಡ ಗ್ಯಾಪ್ ಇಲ್ಲದೆ ಅಮೇರಿಕ ಹೋಗೋದು. ಈ ರೀತಿ ಮನಸ್ಸು ವೇಗವಾಗಿ ಓಡಾಡ್ತಾ ಇರುತ್ತೆ. ನಾವು ಮಲಗಿದ್ರೂ ಕೂಡ ನಮ್ಮ ಮನಸ್ಸು ಅನ್ನೋದು ಅದಕ್ಕೆ ನಿದ್ದೆನೇ ಇರಲ್ಲ, ಕನಸು ರೀತಿಯಲ್ಲಿ ಕಾಣ್ತಾ ಇರುತ್ತೆ. ಆ ಮನಸ್ಸಿಗೆ ಯಾವತ್ತಿಗೂ ನಿದ್ದೆ ಬರಲ್ಲ. ಏನೋ ಒಂದು ಕನಸಲ್ಲಿ ಕೂಡ ಏನೋ ಕಾಣ್ತಾ ಇರ್ತಾರೆ. ಎದ್ದೇ ಹೇಳಿದ್ರೆ ಸಾಕುತ್ತಾ ಆತನ ದೇಹ ಒಂದು ಕಡೆ ಕೆಲಸ ಮಾಡ್ತಿದ್ರೆ, ಆ ಕೆಲಸ ಮಾಡ್ತಿರೋ ಒಂದು ದೇಹದಲ್ಲಿ ಏನು ವರ್ಕ್ ಕೆಲಸ ಮಾಡ್ತಿದೆ ಅಂತ ದೇಹ ಒಂದು ಕಡೆ ಹೋದರೆ, ಮನಸ್ಸು ಮಾತ್ರ ಮನುಷ್ಯ ಒಂದು ಡ್ರೈವಿಂಗ್ ಮಾಡ್ತಿರ್ತಾನೆ. ಆದರೆ ಆತನ ಮನಸ್ಸು ಆತನ ಮನೆಗೆ ಹೋಗುತ್ತೆ, ಅವರ ದಾಯಾದಿಗಳ ಮನೆಗಳಿಗೆ ಹೋಗುತ್ತೆ, ಅಂತಂದ್ರೆ ಮನೆಗಳಿಗೆ ಹೋಗ್ತಾ ಇರುತ್ತೆ. ಆ ರೀತಿ ಆ ಮನಸ್ಸು ಚಲಿಸೋದೇ ಈ ಮನುಷ್ಯನ ಒಂದು ವಿಭಿನ್ನವಾಗಿ ಪ್ರತಿಯೊಬ್ಬರು ಯೋಚನೆ ಮಾಡುವಂತಹ ವಸ್ತು. ಈ ದೇಹದಲ್ಲಿ ಮನಸ್ಸು ಏನಿದೆ, ಆ ದೇಹದಲ್ಲಿರುವಂಥ ಮನಸ್ಸು ಸಾಧನೆ ಮಾಡೋರಿಗೂ, ಆತನ ಆ ಗುರಿ ಸಾಧನೆ ಮಾಡೋರಿಗೂ ಒದ್ದಾಡ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಒಬ್ಬ ಮನುಷ್ಯನಾಗಿ ಹುಟ್ಟಿರೋಂತಹ ಮನುಷ್ಯನಿಗೆ ಸಾವು ಏನಾದರೂ ಬಂದರೆ ಮಧ್ಯದಲ್ಲಿ 40 ವರ್ಷಕ್ಕೆ 30 ವರ್ಷಕ್ಕೆ, ಆದರೆ ಆತನ ಮನಸ್ಸಲ್ಲಿರುತ್ತೆ ನೋಡಿ ಕೆಲವೊಂದು, ನಾನು ಆ ರೀತಿ ಮಾಡಿ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನಾನು ಒಂದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಮನೆಯನ್ನು ಕಟ್ಟಬೇಕನ್ನೋದು ನೋಡಿ, ಅದು ಯಾವತ್ತೂ ಸಾಯಲ್ಲ. ಕೇವಲ ಮನುಷ್ಯನಿಗೆ ದೇಹಕ್ಕೆ ಮಾತ್ರ ಸಾವಾಗುತ್ತೆ. ಆ ದೇಹದಲ್ಲಿ ದೇಹ ಸುಟ್ಟುಬಿಟ್ಟು ಇಲ್ಲ ಒಂದು ಗೋರಿಯಲ್ಲಿ ಅದನ್ನು ಹಾಕಿಬಿಟ್ಟು ಮನುಷ್ಯ ನಾವು ಎಲ್ಲ ಬಂದುಬಿಟ್ಟ ಮೇಲೆ ಆತನ ಮನಸ್ಸನ್ನು ಮುಂದುವರಿಸೋದು ಆತ್ಮ. ಅದನ್ನ ದೇಹದಲ್ಲಿರುವಂತಹ ಆತ್ಮ ಏನೆಲ್ಲ ಮಾಡುತ್ತಂದರೆ, ಈ ಮನುಷ್ಯನ ಮನಸ್ಸಿರುತ್ತೆ ನೋಡಿ, ಈ ಮನುಷ್ಯನ ದೇಹದಲ್ಲಿರುವಂಥ ಮನಸ್ಸು ಏನೇನು ಮಾಡಬೇಕು, ಯಾರ ಮೇಲೆ ಹೊಟ್ಟೆ ಕಿಚ್ಚಿರುತ್ತೆ, ಅಲ್ಲಿ ಯಾರು ಎಲ್ಲ ಅವನಿಗೆ ತೊಂದರೆ ಕೊಡಬೇಕಂತ ಇರುತ್ತಾನೋ, ಅದನ್ನೇನಾದ್ರೂ ಮಧ್ಯದಲ್ಲಿ ಸತ್ತೋದ್ರೆ ಆ ಆತ್ಮದ ಮುಖಾಂತರವಾಗಿ ಸಾಧನೆ ಮಾಡೋಕ್ಕೆ ಅದು 100% ಮಾಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಉದಾಹರಣೆಗೆ ಒಬ್ಬ ಮನುಷ್ಯನಿಗೆ ಯಾವುದೋ ಒಂದು ಮಹಿಳೆಯರ ಸಮಸ್ಯೆಗಳಿಂದ ಆಗ್ಬೋದು, ಇಲ್ಲ ಒಂದು ಆಸ್ತಿಗೋಸ್ಕರ ಆಗ್ಬೋದು, ಒಂದು ಜಮೀನಿಗೋಸ್ಕರ, ಇಲ್ಲ ಒಂದು ಆಸ್ತಿ ಪಾಸ್ತಿಯ ವಿಚಾರಕ್ಕೆ ಒಬ್ಬ ಮನುಷ್ಯನಿಗೆ ನೀವು ಸಾಯಿಸ್ಬಿಡ್ತೀರಾ ಆತನ ಆಸ್ತಿ ತಗೊಳ್ಳೋಕ್ಕೆ. ಆದರೆ ಅವನ ದೇಹಕ್ಕೆ ನೀವು ಭದ್ರವಾಗಿ ಒಂದು
ಗೋರಿಯಲ್ಲಿ ಆಗ್ಬೋದು ಹೊರತು ಆತನ ಆತ್ಮ ಆತನ ಮನಸ್ಸು ಏನಿರುತ್ತೋ ಅದು ನಿಮ್ಮನ್ನು ಕಾಡಿಸುತ್ತೆ. ನೀವು ಬದುಕು ಬಾಳುತ್ತಿರುವಂಥ ಮನೆ ಸುತ್ತ ಅದರ ಆತನ ಆತ್ಮ ಓಡಾಡಿರುತ್ತೆ, ಕಾಯ್ತಿರುತ್ತೆ ನಿಮ್ಮನ್ನು ಗುರಿ ಇಟ್ಕೊಂಡು. ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ನೀವು ಯಾರಿಗಾದ್ರೂ ಒಬ್ಬ ಪರ್ಸನ್ಗೆ ಸಾಯಿಸಿರೋವಂಥ ಮನೆಯವ್ರಿಗೆ ಕೇಳಿ ಯಾವ ರೀತಿ ಕಷ್ಟಗಳು ಬರ್ತಾ ಇರುತ್ತೆ ಅಂಥೇಳಿ. ನಿಜ, ಇದು 100% ನಾನು ಸತ್ಯವಾಗಿ ಹೇಳ್ತಾ ಇರೋದು. ಒಬ್ಬ ಮನುಷ್ಯ ಯಾರಾದರೂ ಏನೋ ಒಂದು ಸಾಧನೆ ಮಾಡಬೇಕಂತ ಇರ್ತಾನೆ, ಆತನಿಗೇನಾದರೂ ನೀವು ಏನೋ ತೊಂದರೆ ಮಾಡಿ ಸಾಯಿಸಿದಾಗ ಆತನ ಆತ್ಮ ಅಂತೂ ನಿಮಗೆ ಬಿಡಲ್ಲ. ಆ ಆತ್ಮನ ಮುಖಾಂತರ ಆ ಮನುಷ್ಯನ ದೇಹದಲ್ಲಿರುವಂತಹ ಆ ಮನಸ್ಸು ಏನೇನು ಮಾಡಬೇಕಂತಿರುತ್ತೆ, ಆ ಮನಸ್ಸಿಗೆ ನೀವು ಎಷ್ಟು ನೋವುಪಡಿಸಿ ಸಾಯಿಸಿರ್ತೀರೋ ಅದು ಯಾವುದೇ ಒಂದು ರೀತಿಯಲ್ಲಿ ನಿಮಗೆ ಕಾಡಿಸುತ್ತೆ, ಸಾಯಿಸುತ್ತೆ. ನಿಮಗೂ ಕೂಡ, ನಿಮಗೆ ಅಷ್ಟೇ ಅಲ್ಲ, ನಿಮ್ಮ ಇಡೀ ಕುಟುಂಬಕ್ಕೆ ಅದು ಟಾರ್ಗೆಟ್ ಮಾಡುತ್ತೆ. ಇದು ಮಾತ್ರ ಎಲ್ಲ ಸೈಂಟಿಸ್ಟು ಕೆಲವರು ಕಂಡುಹಿಡಿದಿರುವಂತಹ ಸಂದೇಶ ಇದು. ನೀವೇನೋ ಒಬ್ಬ ಮನುಷ್ಯ ಒಂದು ಸಾಯಿಸ್ಬಿಟ್ಟಿರ್ತೀರ, ಆದರೆ ಅವನ ಆತ್ಮ ಮಾತ್ರ ನಿಮಗೆ ಕಾಡಿಸುತ್ತೆ, ಪೀಡಿಸುತ್ತೆ. ಯಾರೆಲ್ಲ ಅದನ್ನು ಸತ್ತೋಗಕ್ಕೆ ತೊಂದರೆ ಕೊಟ್ಟಿರ್ತಾರೋ, ಕೈ ಹಾಕಿರ್ತಾರೋ ಅದನ್ನು ಪ್ರಾಣ ತೆಗೆಯೋಕ್ಕೆ, ಅದ್ರಿಗಂತೂ ಆ ಆತ್ಮ ಬಿಡಲ್ಲ. ಹಾಗಾಗಿ ಹೇಳೋದಿಷ್ಟೇ ಸ್ನೇಹಿತರೆ, ಯಾರೆಲ್ಲ 100 ವರ್ಷ ಬದುಕಿದ ಮಧ್ಯದಲ್ಲಿ ಸತ್ತಿರೋರು ಅವರು ಯಾವತ್ತಿಗೂ ಅವರ ಆತ್ಮ ಪರಮಾತ್ಮನ ಹತ್ತಿರ ಸೇರೋದೇ ಇಲ್ಲ. ಇದು 100% ಸತ್ಯ. ನಾನು ಎಷ್ಟೋ ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಿಮಗೆ, ದೆವ್ವಗಳಿದ್ದಾವೆ ಅಂತ. ಆ ದೆವ್ವ ಅನ್ನೋದು ಯಾವುದು? ಆತ್ಮಗಳು. ಈ ಆತ್ಮಗಳು ಮನುಷ್ಯ ಸತ್ತೋದ ಮೇಲೆ ದೇಹ ಬಂದಿಯಾಗಿರುತ್ತೆ, ಆದರೆ ಆತ್ಮ ಮಾತ್ರ ಇಡೀ ಸಮಾಜದಲ್ಲಿ, ಪ್ರಪಂಚದಲ್ಲಿ, ಈ ದೊಡ್ಡ ದೊಡ್ಡ ಮರಗಳಲ್ಲಿ, ಕತ್ತಲು ಜಾಗಗಳಲ್ಲಿ ಓಡಾಡ್ತಾ ಇರ್ತವೆ. ಆ ಆತ್ಮಗಳಿಗೆ ಏನು ಭಯ ಅಂದರೆ, ಮನುಷ್ಯರು ನಮಗೆ ಎಲ್ಲಿ ನೋಡ್ತಾರೋ ನೋಡಿ ಎಲ್ಲಿ ಭಯ ಪಡ್ತಾರೋ, ನಾನು ಎಲ್ಲಿ ಅವ್ರು ಕಾಣಿಸ್ಕೊಳ್ತೀನಿ ಅಂತ ಹೆಜ್ಜೆಗೂ ಭಯ ಪಡ್ತಿರ್ತವೆ ಪಾಪ. ಆ ಆತ್ಮಗಳು ಇರೋ ಜಾಗಗಳಲ್ಲಿ ಒಣಗಿ ಬಿದ್ದಿರುವಂಥ ಮರಗಳ ಮೇಲೆ, ದೊಡ್ಡ ದೊಡ್ಡ ಗಾತ್ರದ ಮರಗಳಲ್ಲಿ, ಜನ ಯಾರು ವಾಸವಾಗದಿರುವಂಥ ಮನೆಗಳಲ್ಲಿ, ಹಳೆಯ ಬಂಗಲೆಗಳಲ್ಲಿ ವಾಸವಾಗ್ತಾ ಇರ್ತವೆ ಈ ಆತ್ಮಗಳು. ಮನುಷ್ಯರು ಎಷ್ಟು ಜನ ಸತ್ತೋಗಿದ್ದಾರೋ ನಿಮ್ಮ ಪ್ರಕಾರ, ವಯಸ್ಸಾಗಿದೆ ಮಧ್ಯದಲ್ಲಿ 30-40 ವರ್ಷ, ಅವರ ಪ್ರತಿಯೊಬ್ಬರ ಆತ್ಮಗಳು ಪರಮಾತ್ಮ ಹತ್ತಿರ ಸೇರುವುದೇ ಇಲ್ಲ. ಬದಲಾಗಿ ಈ ಪ್ರಪಂಚದಲ್ಲೇ ಓಡಾಡ್ತಾ ಇರ್ತವೆ. ಅವ್ರಿಗೆ ಕಷ್ಟ ಕೊಟ್ಟು ಸಾಯಿಸಿರುವಂತಹ ಯಾರೆಲ್ಲ ಅವ್ರಿಗೆ ಕಷ್ಟ ಕೊಟ್ಟಿರ್ತಾರೆ ಅವ್ರಿಗೆ ಆ ಸೇಡು ತೀರಿಸ್ಕೊಳ್ಳೋವರೆಗೂ ಬಿಡಲ್ಲ. ಎಷ್ಟು ನಾವು ನೋಡಿದ್ದೀನಿ, ಎಷ್ಟೋ ದೇವ ಅಂತ ಅವ್ರು ಬೇರೆಯವ್ರ ದೇಹದಲ್ಲಿ ಬಂದುಬಿಟ್ಟು ಸೇಡು ತೀರಿಸ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಟ್ಟಿರೋದು ನಾನು ನೋಡಿದ್ದೀನಿ ಸುಮಾರು ಕಡೆ. ಸ್ನೇಹಿತರೆ, ನೀವು ಕೂಡ ನೋಡಿರ್ತೀರ, ಅವ್ರಿಗೆ ದೇವ ಬಂದಿದ್ದೀನೋ, ಆ ದೇವ ಆ ರತ್ನಮ್ಮ ಅಂತೆ, ಆ ರಘು ಅಂತೆ, ಅವನೇನೇನು ಮಾಡಬೇಕಂತ ಎಲ್ಲ ಹೇಳ್ತಿದ್ದಾನೆ ನೋಡು ಅಂತ ಹೇಳ್ತೀನಿ ನೋಡಿ. ಇದು ಸತ್ಯವಾದ ಸುದ್ದಿ. ಇದು ಅದಕ್ಕೆ ಹೇಳ್ತೀನಿ ಸ್ನೇಹಿತರೆ, ನೀವು ಯಾರಿಗೆಲ್ಲ ಏನಾದರೂ ತೊಂದರೆ ಕೊಡಬೇಕಾದ್ರೂ, ಇಲ್ಲ ಬೈಬೇಕಾದ್ರೂ, ಹೊಡಿಬೇಕಾದ್ರೂ ಅವನ ಪ್ರಾಣ ಇರೋವ್ರಿಗೆ ಮಾತ್ರ ಮಾಡ್ಬೋದು. ಹೊರತು ಅವನ ಪ್ರಾಣ ತೆಗೆದಿದ್ದೀರಂದರೆ ಆತನ ದೇಹಕ್ಕೆ ಅಷ್ಟೇ ನೀವು ಸಹಾಯ ಕೊಟ್ಟಿರ್ತೀರ, ಆದರೆ ಆತನ ಮನಸ್ಸು ಮತ್ತು ಆತನ ಆತ್ಮಕ್ಕೆ ಯಾವತ್ತಿಗೂ ಸಾವು ಇರೋದಿಲ್ಲ. ಬದಲಾಗಿ ನಿಮಗೆ ಕೊಡುವಂಥ ತೊಂದರೆಗಳು ಕೇವಲ ನಿಮಗೆ ಅಷ್ಟೇ ಅಲ್ಲ, ನಿಮ್ಮ ಇಡೀ ಕುಟುಂಬಕ್ಕೆ ತೊಂದರೆ ಕೊಡುವ ಘಟನೆಗಳು ತುಂಬ ನೋಡ್ತಿರ್ತೀರ ನೀವು. ಎಷ್ಟೋ ಜನ ಈ ರೀತಿ ಅವರ ಶತ್ರುಗಳಿಗೆ ಸಾಯಿಸಿ ಇವತ್ತು ನರಕ ಅನುಭವಿಸೋ ರೀತಿಯಲ್ಲಿ ಜೀವ ಮಾಡ್ತಿದ್ದಾರೆ. ಒಬ್ಬನು ಮಾತ್ರ ಆತನಿಗೆ ಸಾಯಿಸಿರ್ತಾನೆ, ಒಬ್ಬ ವ್ಯಕ್ತಿಗೆ ಸಾಯಿಸಿರ್ತಾನೆ, ಆದರೆ ಆ ವ್ಯಕ್ತಿಯ ಆತ್ಮದಿಂದ ಇಡೀ ಕುಟುಂಬ ನರಕ ಅನುಭವಿಸ್ತಾ ಇರುತ್ತೆ. ಸ್ನೇಹಿತರೆ, ಈ ಸಮಾಜದಲ್ಲಿ, ಈ ಪ್ರಪಂಚದಲ್ಲಿ ತುಂಬ ಜನ ನೋಡಬೇಕಾಗಿರೋದು, ತಿಳ್ಕೋಬೇಕಾಗಿರೋದು ವಿಷಯಗಳು ತುಂಬಾ ಇದ್ದಾವೆ. ಮನುಷ್ಯ ಮಧ್ಯದಲ್ಲಿ ಸತ್ತೋಗರು ಯಾವತ್ತಿಗೂ ಪರಮಾತ್ಮನ ಹತ್ತಿರ ಸೇರೋದೇ ಇಲ್ಲ. ಬದಲಾಗಿ ಈ ಪ್ರಪಂಚದಲ್ಲಿ ಪ್ರತಿನಿತ್ಯ ತನ್ನ ಸಮಾಧಿ ಹತ್ರ ಹೋಗೋದು, ಅಳೋದು ಮಾಡಿಕೊಂಡು ಇನ್ನು ಸೇರೋಕ್ಕೆ ಆಗಲ್ಲ ಆತನ ದೇಹಕ್ಕೆ ಅಂತ ಗೊತ್ತಾದ ಮೇಲೆ ಆ ಆತ್ಮ ಅನ್ನೋದು, ಆ ಮನಸ್ಸು ಅನ್ನೋದು ದೊಡ್ಡ ದೊಡ್ಡ ಗಾತ್ರದ ಮರಗಳ ಹತ್ರ, ಯಾರು ಜನವಾಸ ಇರದೇ ಇರುವಂಥ ಜಾಗಗಳಲ್ಲಿ, ಕತ್ತಲು ಜಾಗಗಳಲ್ಲಿ ಆ ಆತ್ಮಗಳು ಬಂದಿ ಆಗಿರೋದಿಲ್ಲ, ಓಡಾಡ್ತಾ ಇರ್ತವೆ. ಹಾಗಾಗಿ ಅದಕ್ಕೆ ಹೇಳೋದು, ಇವರಿಗೆ ಹೆಚ್ಚು ಶಕ್ತಿ. ನೀವು ಅನ್ಕೊತೀರ, ಕೆಲವರು ಎಷ್ಟು ಜನ ಹೇಳ್ತಾರೆ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಆಚೆ ಓಡ್ಬಿಡಿ. ಅದು ನಿಜವಾದ ಸತ್ಯ. ಈ ಆತ್ಮಗಳಿಗೆ ಯಾಕೆ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಒಂದು ಶಕ್ತಿ ದೇವರು ಹೆಚ್ಚು ಕೊಡ್ತಾನೆಂದರೆ,
ಆ ಸಂದರ್ಭಗಳಲ್ಲಿ ಯಾವುದೇ ದುಷ್ಟಶಕ್ತಿಗಳಿಗೆ ಒಂದು ಬಲವಾದ ಬಲ ಬರುತ್ತಂದರೆ ಅಮಾವಾಸ್ಯೆ ಹುಣ್ಣಿಮೆ ದಿವಸ ದೇವದೂತರುಗಳ ಒಂದು ಅವರದೇ ಆದಂತಹ ಒಂದು ಬಲದಿಂದ ಬೇರೆ ಕಡೆ ಯಾವುದೇ ಒಂದು ದುಷ್ಟಶಕ್ತಿಗಳನ್ನು ಗಮನ ಹಾಕದೆ ದೇವದೂತರು ಒಂದು ರೀತಿಯಲ್ಲಿ ಬಂದಿಯಾಗಿರ್ತವೆ. ಆ ಸಂದರ್ಭದಲ್ಲಿ ದುಷ್ಟಶಕ್ತಿಗಳಿಗೆಲ್ಲ ಒಂದು ಬಲ ಬಂದಿರುತ್ತೆ. ದುಷ್ಟಶಕ್ತಿ ಅಂದರೆ ಯಾರೆಲ್ಲ ಮಧ್ಯದಲ್ಲಿ ಸತ್ತೋಗ್ಬಿಟ್ಟು ಅವರ ಯಾರೆಲ್ಲ ಸೇಡು ತೀರಿಸ್ಕೋಬೇಕನ್ನೋ ರೀತಿಯಲ್ಲಿ ಇರ್ತಾರೋ ಆ ಸಂದರ್ಭಗಳಲ್ಲಿ, ಉದಾಹರಣೆಗೆ ನೋಡಿ, ಎಷ್ಟೋ ಊರುಗಳ ಆಚೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕಟ್ಟಿರ್ತಾರೆ. ಯಾಕಂದರೆ ಆತ್ಮಗಳಿಗೆ ಊರು ಒಳಗಡೆ ಕರ್ಕೋಬಾರ್ದು ಅನ್ನೋ ಸಂದರ್ಭಕ್ಕೋಸ್ಕರ ಕಟ್ಟಿರ್ತಾರೆ. ಈ ಆತ್ಮಗಳಿಗೆ, ದೇವಗಳಿಗೆ ಒಂದು ಊರ ಆಚೆ ಇರುವಂತಹ ಆಂಜನೇಯ ಸ್ವಾಮಿ ಊರು ಒಳಗಡೆಗೆ ಬರೋದಕ್ಕೆ ಬಿಡೋದಿಲ್ಲ. ಆದರೆ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಮಾತ್ರ ಬರೋಕ್ಕೆ ಅವಕಾಶ ತುಂಬಾ ಇರ್ತವೆ. ಹಾಗಾಗಿ ದಯಮಾಡಿ ಯಾರಿಗಾದರೂ ಸೇಡು ತೀರಿಸ್ಕೊಳ್ಳೋ ಪ್ರತಿಯೊಬ್ಬ ವ್ಯಕ್ತಿಗಳು ಬರೀ ಸಾಯಿಸೋದೇ ಒಂದು ನಿಮ್ಮ ಪರಿಹಾರ ಆಗುತ್ತಂದರೆ ಸಾಯಿಸೋದರಿಂದ ಪರಿಹಾರ ಆಗೋ ಸಾಧ್ಯನೇ ಇಲ್ಲ. ಬದಲಾಗಿ ನಿಮ್ಮ ಇಡೀ ಕುಟುಂಬವೇ ತೊಂದರೆಗೆ ಬೀಳುತ್ತಂತ ಹೇಳ್ತಾ ಈ ಸುದ್ದಿಯನ್ನು ನಿಮ್ಮ ಎಲ್ಲ ಬಂಧು ಬಳಗಗಳಿಗೆ, ಸ್ನೇಹಿತರುಗಳು ಶೇರ್ ಮಾಡಿ. ಈ ವಿಷಯಗಳು ತುಂಬ ಅಮೂಲ್ಯವಾದದ್ದು. ಪ್ರತಿಯೊಬ್ಬರ ಜೀವನದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದ ಥರ ಒಬ್ಬರಿಗೆ ಸಾಯಿಸೋದು, ಸತ್ತ ಮೇಲೆ ಆ ವ್ಯಕ್ತಿ ನಿಮ್ಮನ್ನು ಪೀಡಿಸೋದು ಮತ್ತು ನಿಮ್ಮನ್ನು ಸಾಯಿಸೋದು, ನಿಮ್ಮ ಇಡೀ ಕುಟುಂಬಗಳಿಗೆ ಎಲ್ಲ ತೊಂದರೆಗಳು ಕೊಡೋದು ಉತ್ತಮ ಅಲ್ಲ ಅಂತ ಹೇಳ್ತಾ, ಮನುಷ್ಯನಿಗೆ ಒಂದು ಮನುಷ್ಯನ ರೂಪದಲ್ಲಿ ಹೇಳಿ. ಯಾವುದೋ ಒಬ್ಬ ಮನುಷ್ಯನ ಮೇಲೆ ನಿಮಗೆ ಕೋಪ ಬಂದರೆ ನೇರವಾಗಿ ಹೇಳಿ ಪರಿಹಾರ ಮಾಡಿಕೊಳ್ಳಿ. ಅಷ್ಟೇ ಹೊರತು ಪ್ರಾಣ ತೆಗೆಯುವಂತ ಹೋಗಬೇಡಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಯಾರ ಸುದ್ದಿ ನೋಡಿರೋಲ್ಲ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರು ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ, ನಮಸ್ಕಾರ, ಧನ್ಯವಾದಗಳು.